ನಮಸ್ಕಾರ ಪ್ರಿಯ ವೀಕ್ಷಕರೇ, ತ್ರಿಶಕ್ತಿ ಚಾನಲ್ಗೆ ಸ್ವಾಗತ. ಈಗೊಂದು ಅದ್ಭುತವಾದಂಥ ಒಂದು ಚಕ್ರ ಮಂತ್ರ ನಿಮ್ಗೆ ತಿಳಿಸ್ತಿದ್ದೀನಿ, ದೇವಿ ಆವೇಶನ ಮಾಡ್ಕೊಳ್ಳೋದಕ್ಕೆ. ಈಗ ಈ ದೇವಿಯ ಆವೇಶ ಮಾಡೋದು ಯಾವ ರೀತಿ ಅನ್ನೋದು, ಕೆಲವರಲ್ಲಿ ಏನಾಗಿರುತ್ತೆ, ಕೆಲವರಿಗೆ ದೇವಿ ಬರ್ತಾ ಇರುತ್ತೆ, ಸ್ವಲ್ಪ ದಿವಸ ದೇವಿ ಮೈ ಮೇಲೆ ಬರ್ತಾ ಇದೆ ಅಂತ ಹೇಳ್ತೀರಾ. ದೇವಿ ಬರ್ತಾ ಇದ್ದೆ, ಆವಾಗ ಇದ್ದಕ್ಕಿದ್ದಂಗೆ ನಿಂತೋಗ್ಬಿಡ್ತು. ನಮಗೆ ಬಂದಾಗ ತುಂಬ ಚೆನ್ನಾಗಿದ್ವಿ, ತುಂಬ ಕರೆಕ್ಟಾಗಿ ಹೇಳ್ತಿತ್ತು, ಮಾತೆಲ್ಲ ಸರಿಯಾಗಿರ್ತಿತ್ತು, ಕಷ್ಟಗಳೆಲ್ಲ ಪರಿಹಾರ ಆಗ್ತಿತ್ತು. ಈ ನಡುವೆ ದೇವಿ ಮೈ ಮೇಲೆ ಆವೇಶ ಆಗ್ತಿಲ್ಲ, ಬರ್ತಾ ಇಲ್ಲ, ಹೇಳ್ದ ಮಾತು ಸತ್ಯವಾಗ್ತಿಲ್ಲ. ಈ ಥರ ಆಗ್ತಿರೋ ಅಂಥವ್ರಿಗೆ ಇದು ದೇವಿನ ಆವೇಶ ಪಡಿಸ್ಕೊಳ್ಳೋದಕ್ಕೆ, ಮತ್ತು ಜನ ಆಕರ್ಷಣೆ ಪಡಿಸ್ಕೊಳ್ಳೋದಕ್ಕೆ, ಮತ್ತು ಸರ್ವ ಜನಗಳನ್ನ ವಶೀಕರಣ ಪಡಿಸ್ಕೊಳ್ಳೋದಕ್ಕೆ, ಮತ್ತು ನಮ್ಮ ಮನಸ್ಸಿನಲ್ಲಿ ತುಂಬ ಒಂದು ಕ್ರೋಧ ಆತ್ಮಗಳಲ್ಲಿ ಒಂದು ಇರುತ್ತಲ್ಲ, ಕ್ರೋಧವಾಗಿ ತುಂಬಿರುತ್ತಲ್ಲ ಆತ್ಮಗಳನ್ನ ಸ್ವಚ್ಛ ಮಾಡೋದಕ್ಕೆ, ಮತ್ತು ನಾವು ಯಾವುದು ಒಂದು ಕ್ರೋಧ ಶಮನ ಮಾಡೋದಕ್ಕೆ, ಮತ್ತು ಎಲ್ಲ ರೀತಿಯಲ್ಲೂ ಇದು ನಿಮಗೆ ಅನುಕೂಲ ಆಗುತ್ತೆ. ನೀವು ಆಕರ್ಷಣೆ ಅಂದರೂ ಆಕರ್ಷಣೆ ಅಂದರೆ ಯಾರನ್ನಾದ್ರೂ ಕೂಡ ಆಕರ್ಷಿಸ್ಬೋದು. ಸಂತಾಪ ಎಂದರೆ ನೀವು ಯಾರನ್ನಾದ್ರೂ ಹತ್ರ ನೀವು ಹೋಗಿ ಅವ್ರನ್ನ ಸಂತಾಪ ಪಡಿಸೋದು ಅಂದರೆ ಅವ್ರನ್ನ ಕೋಪನ, ಅವ್ರ ಮನಸ್ಸಿನಲ್ಲಿ ದುಗುಡಗಳನ್ನ ಅದನ್ನು ದೂರ ಮಾಡೋದು, ದೂರಗೊಳಿಸೋದು. ಹಾಗೂ ನಿಮ್ಮ 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 ಮತ್ತು ಯಾರ ಮೈ ಮೇಲಾದರೂ ದೇವತೆ ಬಂದಿರ್ಬೋದು, ದುಷ್ಟಶಕ್ತಿ ಬಂದಿರ್ಬೋದು, ಗಾಳಿ ಇರ್ಬೋದು, ಪ್ರೇತ ಇರ್ಬೋದು, ಅದನ್ನು ಅವ್ರನ್ನ ನಾವು ಅವ್ರ ಮೇಲೆ ಆವೇಶ ಪಡಿಸ್ಬೋದು. ಆವೇಶ ಪಡಿಸಿ ಅವರಿಗೆ ಮಂತ್ರ ಜಪ ಮಾಡಿ ಅವ್ರಿಗೆ ಆವೇಶ ಪಡಿಸೋದ್ರಿಂದ ಅವರಲ್ಲಿರೋದು ಹೊರಗೆ ಬರುತ್ತೆ. ಮತ್ತು ಇದೇ ರೀತಿಯಾಗಿ ನಿಮಗೆ ಯಾವುದೇ ಹೇಳಿದ್ನಲ್ಲ, ಈಗ ದೈವ ಆಕರ್ಷಣೆ ಆಗಬೇಕು ನಿಮಗೆ, ಯಾವುದನ್ನು ದೇವಿ ನಿಮ್ಮನ್ನು ಬಿಟ್ಟೋಗ್ಬಿಟ್ಟಿರುತ್ತೆ, ಮತ್ತು ಅದು ಬಿಟ್ಟೋಗಿರುತ್ತೆ, ಮತ್ತು ದೇವರು ನಿಮ್ಮಲ್ಲಿ ಪೂಜೆ ಮಾಡ್ತಿದ್ದರೆ ಸುಮ್ಮನೆ ಏನೋ ಮೈನಲ್ಲಿ ಒಂಥರ ನಿಮಗೆ ವೈಬ್ರೇಷನ್ ಆಗುತ್ತೆ, ಆದರೆ ದೇವರು ಬರ್ತಿಲ್ಲ, ಆದರೆ ವೈಬ್ರೇಷನ್ ಆಗ್ತಿದೆ ಅಂದವ್ರಿಗೆ ಇದು ಹವಾನೆ ಮಾಡಿ ನಮ್ಮ ಶರೀರದ ಮೇಲೆ ದೇವಿ ಹವಾನೆ ಆಗಿ ನಮಗೆ ಆವೇಶ ಬಂದು ನಮ್ಮ ಶರೀರದ ಮೇಲೆ ಆವೇಶಗೊಳ್ಗೊಂಡು ನಿಮಗೆ ವಾಕ್ಸಿದ್ಧಿಯನ್ನು ಕೊಡ್ತಾಳೆ. ದೇವಿ ನಮ್ಮ ಮೈ ಮೇಲೆ ಬರೋದಕ್ಕೆ, ದೇವಿ ಆವೇಶ ಆಗೋದಕ್ಕೆ, ದೇವಿ ಮತ್ತು ನಮ್ಮ ಮೇಲಿರೋಂಥ ದುಷ್ಟ ಗ್ರಹಗಳನ್ನ ದೂರ ಮಾಡೋದಕ್ಕೆ, ನಮ್ಮ ಮೈ ಮೇಲೆ ಬಂದು ನಮ್ಮ ವ್ಯಾಧಿಗಳನ್ನ ದೂರ ಮಾಡೋಕ್ಕೆ, ನಮ್ಮ ಮೈ ಮೇಲೆ ಬಂದು ಮಾಟ ಮಂತ್ರಗಳನ್ನ ದೂರ ಮಾಡೋದಕ್ಕೆ. ಇದೇ ರೀತಿಯಾಗಿ ಎಲ್ಲ ರೀತಿಯಲ್ಲೂ ದೇವಿ ನಮ್ಮ ಮೈ ಮೇಲೆ ಬಂದಾಗ ನಮ್ಮ ಮೈಯಲ್ಲಿ ಯಾವ ಒಂದು ದುಷ್ಟಶಕ್ತಿ, ಮಂತ್ರ, ಮಾಟ, ಪ್ರೇತ, ದೃಷ್ಟಿಗಳು ಏನೂ ನಮ್ಮ ಹತ್ರ ಸೇರೋದಿಲ್ಲ. ನಾವು ಆವಾಗ ದೇಹ ಸ್ವಚ್ಛವಾಗಿರ್ತೀವಿ, ಆನಂದವಾಗಿರ್ತೀವಿ. ದೇವಿ ನಮ್ಮ ಮೈನ ಬಿಟ್ಟಾಗ, ನಮ್ಮ ಬೇರೆ ದುಷ್ಟ ದೇವತೆ ಸೇರಿದಾಗ ನಮ್ಮ ಮೈನಲ್ಲಿ ನೂರಾರು ಥರದ ರೋಗ ರುಜಿನಗಳು ದೇಹದಲ್ಲಿ ಈ ರೀತಿಯಾಗಿ ಆಗ್ತಿರುತ್ತೆ. ಅಂಥ ದುಷ್ಟಶಕ್ತಿಗಳನ್ನ ಓಡಿಸಿ ನಮ್ಮ ದೇವಿನ ನಮ್ಮ ಮೈ ಮೇಲೆ ಆವೇಶ ಪಡಿಸೋವಂಥ ಮಂತ್ರ ಇದು. ಆವೇಶ ಪಡಿಸಿ ಹೇಳಿಕೆಗಳನ್ನ ಕೊಡೋವಂಥ ಮಂತ್ರ. ನಿಮ್ಮ ಹೇಳಿಕೆಗಳೆಲ್ಲ ನಿಂತೋಗಿದ್ದರೆ ಮತ್ತು ಹೇಳಿಕೆಗಳನ್ನ ಕೊಡೋವಂಥ ಮಂತ್ರ. ಮತ್ತು ದೇವಸ್ಥಾನಗಳಿಗೆ ಚಕ್ರ ಸ್ಥಾಪನೆ ಹಾಕುವಾಗ ಈ ಯಂತ್ರನೇ ಚಕ್ರ ಸ್ಥಾಪನೆಗಳಿಗೆ ಹಾಕುವಂಥ ಯಂತ್ರಗಳು. ಇನ್ನೂ ಹಲವಾರು ಯಂತ್ರಗಳಿದ್ದಾವೆ. ಇವೆಲ್ಲ ಚಕ್ರಗಳು ದೇವರ ಸ್ಥಾಪನೆಗೆ ಹಾಕುವಂಥ ಆವೇಶ ಚಕ್ರಗಳು. ಇವೆಲ್ಲ ಹಾಕಿದ್ರೇ ದೇವಸ್ಥಾನದಲ್ಲಿ ದೇವರ ಪೂಜೆಗಳು ಆವೇಶವಾಗಿ ನಡೆಯೋದು, ದೇವತಾ ಕಾರ್ಯಗಳು ಸಿದ್ಧಿ ಆಗೋದು, ದೇವ್ರಿಗೆ ಜನಗಳು ಆಕರ್ಷಣೆ ಆಗೋದು, ದೇವ್ರ ಮೇಲೆ ಭಕ್ತಿ ಭಾವನೆ ಬರೋದು, ಧನ ಆಕರ್ಷಣೆ ಆಗೋದು. ಇಂಥ ಯಂತ್ರಗಳು ಹಾಕಬೇಕು. ಸುಮ್ಮನೆ ಒಂದು ನಿಮ್ಗೆ ಯಂತ್ರ ಪರಿಚಯ ಮಾಡಿಕೊಡ್ತಾ ಇದ್ದೀನಿ, ಇನ್ನೂ ಹಲವಾರು ಯಂತ್ರಗಳಿದ್ದಾವೆ. ಇವೆಲ್ಲ ನೀವು ಸಿದ್ಧಿ ಮಾಡಿ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಂತ್ರಗಳನ್ನು ನೀವು ಸಿದ್ಧಿ ಮಾಡಿ ಹೇಳಿ ಅದರಿಂದ ದೇವಿಗೆ ಪೀಠ ಸ್ಥಾಪನೆ ಮಾಡೋದ್ರಿಂದ ದೇವಿ ಮೂಲ ವಿಗ್ರಹದಲ್ಲಿ
ದೇವಿ ಅವೇಶವಾಗಿ ಆ ಮೂಲ ವಿಗ್ರಹದಲ್ಲಿರ್ತಾಳೆ. ಆ ಚಕ್ರ ಇರೋವರೆಗೂ ಆ ದೇವಿ ಆ ಸ್ಥಳದಲ್ಲಿ ಆ ವಿಗ್ರಹದಲ್ಲಿ ಸೇರಿರ್ತಾಳೆ, ಅವೇಶವಾಗಿರ್ತಾಳೆ. ಇದೇ ರೀತಿಯಾಗಿ ಇದಕ್ಕೆ ಮೂಲಿಕೆಗಳಿದ್ದಾವೆ. ಅವೇಶ ಚಕ್ರಗಳು, ಅವೇಶ ಮೂಲಿಕೆಗಳು ಇಂಥವೆಲ್ಲ ಇದ್ದಾವೆ. ಇದನ್ನೆಲ್ಲ ಹಾಕಿ ನೀವು ದೇವರ ಪೀಠದಲ್ಲಿ ಇನ್ನೂ ಹಲವಾರು ಚಕ್ರಗಳಿದ್ದಾವೆ. ನಿಮಗೆ ಇದೊಂದು ಚಕ್ರನ ನಿಮಗೆ ಒಂದು ಶಾಂಪಲ್ ಕೊಟ್ಟಿದ್ದೀನಿ. ಯಾಕೆ ಅಂದರೆ ಈ ಅವೇಶ ಚಕ್ರ ನಿಮ್ಮಲ್ಲಿದ್ದರೆ ಮತ್ತು ನಿಮ್ಮನ್ನು ಬಿಟ್ಟೋಗಿರೋ ದೇವರು ನಿಮ್ಮಲ್ಲಿ ಮತ್ತೆ ಬಂದು ವಾಕ್ಯ ಹೇಳಬೇಕು ಅಂದರೆ ಇಂಥ ಅವೇಶ ಚಕ್ರಗಳು, ಮೂಲಿಕೆಗಳು ಇಂಥವೆಲ್ಲ ಹಾಕಿ ಮತ್ತೆ ಮಾಡೋದ್ರಿಂದ ನಿಮಗೆ ಅವೇಶ ಚಕ್ರದಿಂದ ಅದ್ಭುತವಾದಂಥ ಫಲಪ್ರಾಪ್ತಿ ಆಗುತ್ತೆ. ನಿಮ್ಮ ಕೈ ಬಿಟ್ಟಂಥ ದೇವರು ಮತ್ತೆ ಬಂದು ನಿಮ್ಮನ್ನು ಕೈ ಹಿಡಿದು ಕಾಪಾಡ್ತಾರೆ. ಅಂಥದ್ದೊಂದು ಅದ್ಭುತವಾದಂಥ ದೇವಿ ಅವೇಶ ಮಂತ್ರ. ಇದರಿಂದ ನಿಮಗೆ ಹಲವಾರು ರೀತಿ ಉಪಯೋಗ ಆಗುತ್ತೆ. ಈ ದೇವಿ ಮಂತ್ರ ಜಪ ತಪ ಚಕ್ರ ಮಾಡೋದ್ರಿಂದ ಯಾವ ಶತ್ರುಗಳು ಏನೇ ಮಾಡಿದ್ರೂ ಹತ್ರಕ್ಕೆ ಬರೋಕ್ಕಾಗೋದಿಲ್ಲ, ಹತ್ರ ಬರಲ್ಲ, ಮುಟ್ಟಕ್ಕಾಗೋದಿಲ್ಲ. ನಮಗೆ ಯಾವ ಕೈ ಮದ್ದು ಕೈ ಮಾಟ ಯಾವ ಪ್ರಯೋಗನೂ ಕೂಡ ನಮ್ಮ ಹತ್ರ ಮುಟ್ಟಕ್ಕಾಗೋದಿಲ್ಲ. ಅಂಥ ಒಂದು ಅದ್ಭುತವಾದಂಥ ಇದೊಂದು ಮಂತ್ರ ಯಂತ್ರ ಇವೆರಡೂ ಇತ್ತು ಅಂದರೆ ನಿಮ್ಮ ಕಳ್ಕೊಂಡಿರೋವಂಥ ಮಂತ್ರ, ನಿಮ್ಮ ಕಳ್ಕೊಂಡಿರೋಂಥ ದೇವಿನ ನೀವು ಮತ್ತೆ ಆವಾಹನೆ ಮಾಡಿಕೊಂಡು ಮತ್ತೆ ನೀವು ವಾಕ್ಸಿದ್ಧಿ ಪಡೆಯುವಂಥ ಒಂದು ಚಕ್ರ. ದೇವಸ್ಥಾನಗಳಲ್ಲಿ ಯಾವ ದೇವಿ ಆ ದೇವಸ್ಥಾನದಲ್ಲಿ ಇರಲ್ವೋ ಅಂಥ ದೇವಸ್ಥಾನದಲ್ಲಿ ಅಂಥ ಅವರ ದೇಹದಲ್ಲಿ ಈ ಯಂತ್ರಗಳನ್ನ ಧಾರಣೆ ಮಾಡಬೇಕು. ಯಂತ್ರ ಮಂತ್ರ ಮೂಲಿಕೆ ಎಲ್ಲ ಬೇಕು. ಇವೆಲ್ಲ ಇತ್ತು ಅಂದರೆ ನಿಮ್ಮ ದೇವಿ ನಿಮ್ಮನ್ನು ಕೈ ಬಿಡದೆ ನಿಮ್ಮ ಹಿಂದೆಯೇ ಇರ್ತಾಳೆ. ಅಂಥ ಅವೇಶ ಮಂತ್ರ ಇದು ಭಾಳ ಅದ್ಭುತವಾದಂಥ ಪವರ್ಫುಲ್ ಆದಂಥ ಮಂತ್ರ ಇದು. ಇಂಥ ಅವೇಶ ಮಂತ್ರ ಯಾರೂ ಕೊಡೋದಿಲ್ಲ, ನಾನು ಕೊಡ್ತಾಯಿದ್ದೀನಿ ನಿಮಗೆ. ನೀವು ಮಾಡಿಕೊಂಡು ನೀವು ಒಳ್ಳೆ ರೀತಿಯಲ್ಲಿ ಹೋಗಿ ನಿಮ್ಮ ಕಷ್ಟಗಳು ಪರಿಹಾರ ಆಗಿರಲಿ ಅನ್ನೋದಕ್ಕಾಗಿ ನಿಮಗೆ ತಿಳಿಸ್ತಿದ್ದೀನಿ. ಯಾರೇ ಎಷ್ಟೇ ಅಂದ್ರೂ ಕೂಡ ನಾವು ನಿಮಗೆ ಬಿಡದೆ ನಿಮಗೆ ನಾನು ಯಾವ ರೀತಿಯಾಗಿ ನಿಮಗೆ ತಿಳಿಸ್ಬೇಕು ಅವೆಲ್ಲ ತಿಳಿಸ್ತಿರ್ತೀನಿ. ನೀವು ಅದೇ ರೀತಿಯಾಗಿ ನೀವು ಎಷ್ಟೋ ಜನ ನನಗೆ ನನ್ನ ಭಕ್ತರಿದ್ದಾರೆ, ಎಷ್ಟೋ ಜನ ನನಗೆ ಇರೋಂಥ ಜನಗಳು ಅವರು ನನಗೆ ಸಪೋರ್ಟ್ ಮಾಡ್ತೀರಾ, ನನಗೆ ಲೈಕು ಶೇರು ಸಬ್ಸ್ಕ್ರೈಬು ಮಾಡ್ತೀರಾ ಅಂತ ನನಗೆ ಇದ್ದೀರಾ. ಅದರಿಂದ ಅಂಥವ್ರಿಗೋಸ್ಕರ ಎಷ್ಟೋ ಜನ ನೋಡ್ತಾರೆ, ಹಂಗೆ ತಳ್ಳಿಬಿಟ್ಟು ಇನ್ನೊಂದು ಕಡೆ ಹೋಗ್ತಾರೆ. ಅಂಥವರೆಲ್ಲ ಇಲ್ಲ, ನನಗೆ ಬೇಕಾಗಿರೋಂಥವ್ರು ಎಷ್ಟೋ ಜನ ಇದ್ದಾರೆ. ಅವ್ರಿಗೋಸ್ಕರ ನಾನು ಇಂಥವೆಲ್ಲ ತಿಳಿಸ್ತಾ ಇದ್ದೀನಿ. ಪ್ರಿಯ ವೀಕ್ಷಕರೇ, ನೀವು ಒಳ್ಳೊಳ್ಳೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ನಿಮಗೂ ತಿಳ್ಕೊಳ್ಳಿ, ನಿಮಗೆ ನಿಮ್ಮ ಫ್ರೆಂಡ್ಗಳಿಗೂ ನಿಮಗೆ ರಿಲೇಷನ್ಗಳು ತಿಳಿಸಿ. ಹೆಚ್ಚೆಚ್ಚಾಗಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ತಾಯಿದ್ರೆ ನಮಗೂ ಮಾಡೋಂಥ ವಿಧಾನಗಳಲ್ಲಿ ಹುಡುಕಿ ನಾವು ಇದನ್ನು ಒಂದೊಂದಾಗಿ ಇವ್ರಿಗೆ ಏನು ಬೇಕು ಅನ್ನೋದನ್ನು ನಾನು ತಿಳಿಸ್ಕೊಂಬರ್ತೀನಿ. ಪ್ರಿಯ ವೀಕ್ಷಕರೇ, ನಿಮಗೆ ಇನ್ನು ಮುಂದೆ ಒಳ್ಳೊಳ್ಳೆ ರೀತಿಯಲ್ಲಿ ನಾನು ತಿಳಿಸ್ತೀನಿ. ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.